ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ರಿದಮ್ ಟ್ರೇಡಿಂಗ್. ಸೊ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಓಕೆ, ನಾವು ಲೆಟ್ಸ್ ಡೂ ಚಾರ್ಟ್ ಅನಾಲಿಸಿಸ್ ಆನ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಫಾರ್ ಟುಮಾರೋ May 17th. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಲೆಟ್ಸ್ ಟೇಕ್ ಎ ಲುಕ್ ಆನ್ ವಾಟ್ ಹ್ಯಾಪನ್ ಟುಡೇ May 16th. ಸೊ ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು. ನೀವು ನೋಡ್ತೀರಾ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಆಯಿತು, ಬಟ್ ಸಸ್ಟೈನ್ ಆಗಲಿಲ್ಲ ಆ್ಯಂಡ್ ಇಟ್ ಫೆಲ್ ಆಲ್ಮೋಸ್ಟ್ ಲೈಕ್ 1.2% ಫ್ರಮ್ ಟಾಪ್. ಬಟ್ ಇವತ್ತು ಎಂಬುದು ಇವತ್ತಿನ ಲೋ ಬಂತು ಅಂದರೆ 22,050 ವಿ ಸಾ ಆಲ್ಮೋಸ್ಟ್ ಲೈಕ್ 300 ಪಾಯಿಂಟ್ಸ್ ರ್ಯಾಲಿ ಫ್ರಮ್ ದ ಡೇ ಲೋ. ಬಟ್ ಇಟ್ಸ್ ಅ ಟ್ರೆಂಡ್ ಚೇಂಜ್ ಆರ್ ಇಲ್ಲ ಅನ್ನೋದು ನಾಳೆ ಗೊತ್ತಾಗುತ್ತೆ. ಬಿಕಾಸ್ ಈ ಕ್ಯಾಂಡಲ್ ಬ್ರೇಕ್ ಆಗಿದೆ 22,390. ಸೊ ಇದು ಸಸ್ಟೈನ್ ಆಗಿ ಇದು ರೀಟೆಸ್ಟ್ ಆಗಿ ಈ ಸಪೋರ್ಟ್ ಲೆವೆಲ್ಗೆ ತಿರ್ಗಾ ಏನಾದರೂ ಮಾರ್ಕೆಟ್ ರ್ಯಾಲಿ ತಗೋತು ಅಂದರೆ ಟ್ರೆಂಡ್ ರಿವರ್ಸಲ್ ಆಗಿದೆ ಅಂತ. ಸೊ ಅದು ನೋಡೋದ ನೆಕ್ಸ್ಟ್ ಅನಾಲಿಸಿಸಲ್ಲಿ. ನಾವು ಕಮಿಂಗ್ ಟು ಬ್ಯಾಂಕ್ ನಿಫ್ಟಿನೂ ಅಷ್ಟೇ, ನೀವು ನೋಡ್ತೀರಾ ಹ್ಯೂಜ್ ವೊಲಟೈಲ್ ಇವತ್ತು ಬ್ಯಾಂಕ್ ನಿಫ್ಟಿಲಂತೂ. ಮಾರ್ಕೆಟ್ ಓಪನ್ ಆದಮೇಲೆ ಅಲ್ಲಿಂದ 600 ಪಾಯಿಂಟ್ಸ್ ಬೀಳುತ್ತೆ, ಆಮೇಲೆ ತಿರ್ಗಾ ಸಪೋರ್ಟ್ ತೊಗೊಂಡು 47,350 ಲೆವೆಲಲ್ಲಿ ತಿರ್ಗಾ ಟೆಸ್ಟ್ ಮಾಡೋಕೆ ಹೋಯ್ತು, ಬಟ್ ಆಗಲಿಲ್ಲ. ಬಟ್ ಆಮೇಲೆ ಡಬಲ್ ಬಾಟಮ್ ಪ್ಯಾಟರ್ನ್ ಆಯಿತು. ಸೊ ಇಫ್ ಏನಾದ್ರು ನಾಳೆ ಈ ಬ್ರೇಕ್ ಆಯಿತು ಅಂದರೆ ಈ ಝೋನು 48,150 ಲೆವೆಲ್ಲು, so we may see some bullishness in bank nifty. But today ಅಂತೂ full volatile ಇತ್ತು. I don't know how many of you make profit, but I made a small loss over today because of that volatile. ನೋಡೋಣ ನಾಳೆ ಏನಾಗುತ್ತೆ ಅಂತ. ಓಕೆ, now let's do chart analysis on Nifty for May 17th. Coming to Nifty. ಸೊ ನೀವು ನಿಫ್ಟಿ ನೋಡೋದಾದರೆ ಲಾಂಗ್ ವ್ಯೂವಲ್ಲಿ ನೋಡ್ತೀವಿ ಅಂದರೆ ಇದು ಆ್ಯಕ್ಚುಲಿ ಚಾನಲ್ ಪ್ಯಾಟರ್ನ್ ಬ್ರೇಕ್ ಆಗಿತ್ತು. ಬ್ರೇಕ್ ಆಗಿ 21,800 ಟು 21,800 ಲೆವೆಲ್ಲೂ ಸಪೋರ್ಟ್ ತೊಗೊಂಡಿತ್ತು. ಸೊ ಮಾರ್ಕೆಟ್ ಇವತ್ತೂ ರೀಸೆಂಟಾಗಿ ತಿರ್ಗಾ ಅಲ್ಲೇ ಸಪೋರ್ಟ್ ತೊಗೊಂಡು ಬೌನ್ಸ್ ಬ್ಯಾಕ್ ಆಗಿರೋದು. ಸೊ ನಾವೇನು ನೋಡಬೇಕು ಅಂದರೆ, ಇವಾಗ ಮಾರ್ಕೆಟ್ ಏನಾದರೂ ಈ ಲೆವೆಲ್ ತಿರ್ಗಾ ರೀಚ್ ಆಯಿತು ಅಂದರೆ ಇಟ್ಸ್ ಡಬಲ್ ಬಾಟಮ್ ಪ್ಯಾಟರ್ನ್. ಸೊ ಯು ಮೇ ಸಿ ಹ್ಯೂಜ್ ಬುಲಿಶ್ ಫ್ರಮ್ ಇಯರ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಈ ಮೂವ್ ನೋಡ್ಬೋದು ಅಂತ ಒಂದು ಹೋಪ್ಸು. ಬಟ್ ಇಫ್ ಏನಾದರೂ ಎಲೆಕ್ಷನ್ ರಿಸಲ್ಟ್ ನೆಗೆಟಿವ್ ಆಯಿತು ಅಂದರೆ ವಿ ಮೇ ಸಿ ಸಮ್ ಸಿವಿಯರ್ ಫಾಲಿಂಗ್ ಫ್ರಮ್ ಇಯರ್, ಅದಂತೂ ಗ್ಯಾರಂಟಿ. ಬಿಕಾಸ್ ಇಟ್ಸ್ ಆಲ್ರೆಡಿ ಟ್ರೇಡಿಂಗ್ ಇನ್ ಚಾನಲ್ ಪ್ಯಾಟರ್ನ್. ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ನ್ಯೂಸ್ ಫಾರ್ ನೌ. ಓಕೆ, ನೌ ಲೆಟ್ಸ್ ಡೂ ಇಂಟ್ರಾಡೇ ಪಾರ್ಟ್. So what if market opens flat or gap up? So if ಏನಾದರೂ ಮಾರ್ಕೆಟು ಫ್ಲ್ಯಾಟ್ ಇಲ್ಲ ಗ್ಯಾಪ್ ಅಪ್ ಆಯಿತು ಅಂದರೆ ವೆಯ್ಟ್ ಫಾರ್ ದಿಸ್ ಲೆವೆಲ್ ಟು ರೀಟೆಸ್ಟ್ 22,360 ಲೆವೆಲ್ನ ರೀಟೆಸ್ಟ್ ಆಗೋಕ್ಕೆ ವೆಯ್ಟ್ ಮಾಡಿ. ಸೊ ಇಫ್ ಇಟ್ ಸಸ್ಟೈನ್ ಆ್ಯಂಡ್ ಇಟ್ ಟುಕ್ ಸಪೋರ್ಟ್, ಇದೇನಾದರೂ ಬೇಸ್ ಫಾರ್ಮ್ ಮಾಡ್ತು ಅಂದರೆ ಲೈಕ್ ಇಯರ್, ಸೊ ವೆಯ್ಟ್ ಫಾರ್ ಇಟ್. ಆ್ಯಂಡ್ ಇಫ್ ಇಟ್ ಟೇಕ್ ರೀಟೆಸ್ಟ್ ಅಗೇನ್, ಗೋ ಫಾರ್ ಅ ಲಾಂಗ್, ಕೀಪ್ ಸ್ಮಾಲ್ ಎಸ್ ಎಲ್ ಇಯರ್. ಲಾಂಗ್ ಹೋಗಿ 22,520 ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ. And next 22,600 for long view, for a next week, next expiry. Okay, idu short up and flat ಆಯಿತು. So what if market opens gap down? If market opens gap down, wait for this level to retest 22,050. ಅದೇ ಇವತ್ತು ತೊಗೊಂಡಿದ್ದು ಸಪೋರ್ಟ್. ಇಫ್ ಇಟ್ ಬ್ರೇಕ್ಸ್, ಗ್ಯಾರಂಟಿ ಅವರ್ ನೆಕ್ಸ್ಟ್ ಸಪೋರ್ಟ್ ವಿಲ್ ಬಿ 21,800 and it's a strong support for now. ಸೊ ವೆಯ್ಟ್ ಫಾರ್ ಇಟ್ ಟು ಬ್ರೇಕ್. ಆ್ಯಂಡ್ ಇದೇನಾದ್ರು ಬ್ರೇಕ್ ಆಯಿತು ಅಂದರೆ ಟ್ರ್ಯಾಪ್ ಮಾಡೋದಕ್ಕೂ ಸಾಧ್ಯತೆ ಇರುತ್ತೆ. ಸೊ ಒಂದೇ ಸರಿಗೆ ಶಾರ್ಟ್ ಮಾಡಬೇಡಿ. ವೆಯ್ಟ್ ಫಾರ್ ದಿಸ್ ಲೆವೆಲ್ ಟು ರೀಟೆಸ್ಟ್, ಆ್ಯಂಡ್ ಇಫ್ ಇಟ್ ಈಸ್ ಪೊಟೆನ್ಷಿಯಲ್ ಓನ್ಲಿ ಯು ಗೋ ಶಾರ್ಟ್ ಹಾಗೆ. ಬಟ್ ಲೈಕ್ ಸೊ ಓಪನ್ ಇಂಟ್ರೆಸ್ಟ್ ನೋಡೋದಾದರೆ ಎಲ್ಲರೂ ಶಾರ್ಟ್ ಎಕ್ಸಿಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಸೀಯಿಂಗ್ ಸಮ್ ಬುಲಿಶ್ನೆಸ್ ಇನ್ ಓಪನ್ ಇಂಟ್ರೆಸ್ಟ್. ಸೊ ನಾಳೆ ಸ್ವಲ್ಪ ಬುಲಿಶ್ನೆಸ್ ಇರುತ್ತೆ. Till 22,600 is my first target. For a longer view, not on intraday basis. Okay, now coming to bank nifty. So bank nifty ನೋಡೋದಾದರೆ ಇವತ್ತೇ ಇಂಟ್ರಾಡೇಲೇ ಡಬಲ್ ಬಾಟಮ್ ಪ್ಯಾಟರ್ನ್ ಆಯಿತು. ಸೊ ಇಫ್ ಇಟ್ ಬ್ರೇಕ್ಸ್ ಹಿಯರ್ 41,500, 41,150, 48,150 ಬ್ರೇಕ್ ಆಯಿತು ಅಂದರೆ ಅವರ್ ನೆಕ್ಸ್ಟ್ ಟಾರ್ಗೆಟ್ ವಿಲ್ ಬಿ 48,500 ಓನ್ಲಿ. ಬಿಕಾಸ್ ಓಪನ್ ಇಂಟ್ರೆಸ್ಟ್ ನೋಡ್ತು ಅಂದರೆ ಅಲ್ಲೇ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು 48,500. ಬಟ್ 48,480 ಒಂದು ರೆಸಿಸ್ಟೆನ್ಸ್ ಇದೆ. ಸೊ ವಿ ಮೇ ಸಿ ಸಮ್ ರಿಜೆಕ್ಷನ್ ಓವರ್ ದೆ.
ಸೊ ಇದು ಫ್ಲಾಟ್ ಅವ್ರ ಗ್ಯಾಪ್ ಅಪ್ ಆಯಿತು ಅಂದರೆ ಸಸ್ಟೈನ್ ಆಗಿ ಈ ಲೆವೆಲ್ ಏನಾದರೂ ಸಪೋರ್ಟ್ ತೊಗೊಂತಂದ್ರೆ ಮಾತ್ರ ಈ ಟಾರ್ಗೆಟ್ 48,480. ಸೊ ಇಫ್ ಮಾರ್ಕೆಟ್ ಏನಾದರೂ ಶಾರ್ಟ್ ಗ್ಯಾಪ್ ಡೌನ್ ಆಗಿ ಫ್ಲಾಟ್ ಆಯಿತು ಅಂದರೆ ಸೇಮ್ ಈ ಲೆವೆಲ್ ವೆಯ್ಟ್ ಮಾಡಿ ಟೆಸ್ಟ್ ಮಾಡುತ್ತೆ. ಈ ಲೆವೆಲ್ 47,380 ಲೆವೆಲ್, 47,380 ಲೆವೆಲ್. ಸೊ ಇಫ್ ಇಟ್ ಬ್ರೇಕ್ಸ್ 47,000 ಅವರ್ ನೆಕ್ಸ್ಟ್ ಟಾರ್ಗೆಟ್, ಆಮೇಲೆ 46,900 ನೆಕ್ಸ್ಟ್ ಟಾರ್ಗೆಟ್. ಬಟ್ ಓಪನ್ ಇಂಟ್ರೆಸ್ಟ್ ನೋಡೋದಾದರೆ ಇದು ಅಷ್ಟೇ, ಬ್ಯಾಂಕ್ ನಿಫ್ಟಿನೂ ಫುಲ್ ಬುಲ್ಲಿಶ್ ಇದೆ ಫಾರ್ ಟುಮಾರೋ. ಐ ಮೀನ್ ಶಾರ್ಟ್ಸ್ ಎಲ್ಲ ಎಕ್ಸಿಟ್ ಆಗ್ತಾರೆ. ಇಂಡಿಯನ್ ವಿಕ್ಸ್ ನೋಡೋದಾದ್ರೂ ವೊಲಟಿಲಿಟಿ ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಸೊ ಬಿಕಾಸ್ ಆಫ್ ಎಲೆಕ್ಷನ್ ಮುಗಿಯೋವರೆಗೂ ಕೀಪ್ ಯುವರ್ ಪೊಸಿಷನ್ಸ್ ಸ್ಮಾಲ್ ಆ್ಯಸ್ ಮಚ್ ಆ್ಯಸ್ ಯು ಕ್ಯಾನ್. ಸೊ ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ನೀವು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಓಕೆ ಟ್ರೇಡರ್ಸ್, ದಟ್ಸ್ ಆಲ್ ಫಾರ್ ನೌ. ಸೊ FI ಡೇಟಾ ನಾನು ಬಂತು ಅಂದರೆ ಡಿಸ್ಕ್ರಿಪ್ಷನ್ ಅಪ್ಡೇಟ್ ಮಾಡಿರ್ತೀನಿ. ಇವಾಗ ಸದ್ಯಕ್ಕೆ ಔಟ್ ಆಗಿಲ್ಲ. ಯಾ, ಐ ಆಮ್ ಸೈನಿಂಗ್ ಆಫ್ ಫಾರ್ ನೌ. ಥ್ಯಾಂಕ್ ಯು.